ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಚಿತ್ರಾಸ್ ಬ್ಲಾಗ್. ಸೊ ಇವತ್ತಿಂದು ಬ್ಲಾಗಲ್ಲಿ ಏನಂತ ಹೇಳಿದ್ರೆ, ನಾವು ಇವತ್ತೊಂದು ಹಿಸ್ಟಾರಿಕಲ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ತುಂಬಾ ಹಳೇ ಕಾಲದ ಟೆಂಪಲ್‌ಗೆ ಹೋಗ್ತಾ ಇದ್ದೀವಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲಾರುನು. ಸೊ ನಾವೀಗ ಎಲ್ಲರಿಗೂ ಶ್ರೀಗಳಲ್ಲಿರೋ ನನ್ನ ಶಂಕರಾಚಾರ್ಯ ಹಸ್ಬೆಂಡ್ ಮಂದಿರದ ಹೇಳ್ದಂಗೆ ಕಡೆ ನಾವು ನಮ್ಮ ಹೊರಟಿದೀವಿ. ಫ್ರೆಂಡ್ಸ್ ಎಲ್ಲರೂ ಪ್ಲಾನ್ ಇಲ್ಲಿಂದ ಮಾಡ್ಕೊಂಡು ಹೋಗಿ ಆ ವೀಕೆಂಡ್ ವೀಕೆಂಡ್ ಶಂಕರಾಚಾರ್ಯ ಟೆಂಪಲ್‌ಗೆ ಸೌಂದರ್ಯನ ಹೋಗ್ತಾ ಸವಿಯೋಣ. ಇದ್ದೀವಿ. ಇದು ಒನ್ ಆಫ್ ದಿ ಓಲ್ಡೆಸ್ಟ್ ಟೆಂಪಲ್ ಇನ್ ಶ್ರೀನಗರ್. ತುಂಬಾ ಚೆನ್ನಾಗಿದೆ ಆರ್ಕಿಟೆಕ್ಚರ್ ಎಲ್ಲಾರು. ಇದು ಮೇನ್ ಗಾಡ್ ಬಂದು ಶಿವ ಇಲ್ಲಿದ್ದು. ಶಂಕರಾಚಾರ್ಯ ಅವರು ಬಂದು ಮೆಡಿಟೇಟ್ ಮಾಡೋದ್ರಿಂದ ಎಲ್ಲರೂ ಇಲ್ಲಿ ಶಂಕರಾಚಾರ್ಯ ಟೆಂಪಲ್ ಅಂತ ಹೇಳ್ತಾರೆ. ಇದು ತುಂಬಾ ಹೆಸರುಗಳಿಂದ ಆಲ್ಮೋಸ್ಟ್ ಡೆಕೇಡ್ಸ್ ಅಲ್ಲಿ ತುಂಬಾ ನೇಮ್ ಬಂದ್ ಹೋಗಿದೆ ಈ ಟೆಂಪಲ್‌ಗೆ. ಬಟ್ ಇವಾಗ ರೀಸೆಂಟ್ಲಿ ಏನು ಕರೀತಿದ್ದಾರೆ ಎಲ್ಲರಿಗೂ ನೋನ್ ಆಸ್ ಶಂಕರಾಚಾರ್ಯ ಟೆಂಪಲ್ ಅಂತ. ಸೊ ತುಂಬಾ ಚೆನ್ನಾಗಿದೆ ಆರ್ಕಿಟೆಕ್ಚರ್. ನಾವು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಆಲ್ರೆಡಿ ಫಸ್ಟ್ ಟೈಮ್ ಒಂದ್ಸಲ ವಿಸಿಟ್ ಮಾಡಿದ್ವಿ ಸ್ನೋಫಾಲ್ ಟೈಮಲ್ಲಿ. ಇವಾಗ ಸಮ್ಮರ್ ಆಗಿರೋದ್ರಿಂದ ಸೊ ಇನ್ನೊಂದ್ಸರಿ ನಾವು ವಿಸಿಟ್ ಮಾಡ್ತಿದೀವಿ. ತುಂಬಾ ಬಿಸಿಲಿದೆ ಹೊರಗಡೆ ನೀವು ನೋಡ್ಬೋದು. ಹೇಗೆ ಸೌತ್ ಇಂಡಿಯಾದಲ್ಲಿ ಇದೆ ಹಾಗೆ ಸೇಮ್ ಶ್ರೀನಗರ್, ಕಾಶ್ಮೀರ್, ಜಮ್ಮು ಕಾಶ್ಮೀರ್ ಅಂತ ಇವಾಗ ತುಂಬಾ ಜನ ಟ್ರಿಪ್ ಬರ್ತಿದ್ದಾರೆ. ಬಟ್ ತುಂಬಾ ಇಲ್ಲೂ ಕೂಡ ಬಿಸಿಲಿದೆ. ನಮ್ಗೆ ಕೂಡ ತುಂಬಾ ಬಿಸಿಲು ನೋಡಿ ಸೊ 4 ಫ್ಯಾಮಿಲೀಸ್ ಹೋಗ್ತಾ ಇದ್ವಿ. ಮುಂದೆ ಕಾರಲ್ಲಿ 2 ಫ್ಯಾಮಿಲೀಸ್ ಅಂಡ್ ನಮ್ ಕಾರಲ್ಲಿ 2 ಫ್ಯಾಮಿಲೀಸ್ ಹೋಗ್ತಾ ಇದ್ವಿ. ತುಂಬಾ ಬಿಸಿಲಿತ್ತು ಹೊರಗಡೆ. ಇಟ್ ವಾಸ್ ಅ ನೈಸ್. ಸಮ್‌ಟೈಮ್ಸ್ ವಿಂಟರ್ ಅಲ್ಲಿ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಕೆಲವೊಮ್ಮೆ ಸಮ್ಮರು ಚೆನ್ನಾಗ್ ಅನ್ಸುತ್ತೆ. ಬಟ್ ವಿಂಟರ್ ಆಗ್ಲಿ, ಸಮ್ಮರ್ ಆಗ್ಲಿ ಇಲ್ಲೆಲ್ಲಾನು ಪೀಕ್ ಆಗಿರುತ್ತೆ. ವಿಂಟರು ತುಂಬಾ ಪೀಕ್ ಆಗಿರುತ್ತೆ. ಹಾಗೆ ಸಮ್ಮರ್ ಕೂಡ ತುಂಬಾ ಹಾರ್ಶ್ ಆಗಿ ಬಿಸಿಲಿರುತ್ತೆ. ಸೊ 2 ಸ್ವಲ್ಪ ಬ್ಯಾಲೆನ್ಸ್ ಮಾಡೋದ್ ಕಷ್ಟನೇ ಇಲ್ಲಿ. ಬಟ್ ಕಾರಲ್ಲಿ ಹೋಗ್ತಿರೋದ್ರಿಂದ ನಮ್ಗೇನಷ್ಟು ಗೊತ್ತಾಗಿಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಫೀಲ್ ಆಯ್ತು ನಮಗೂ ಕೂಡನು. ತುಂಬಾ ಪೀಕ್ ಇದೆ ಸಮ್ಮರ್ ಅಂತ. ಬಟ್ ಹೊರಗಡೆ ನೋಡಕ್ಕೆ ಇದು ಡಲ್ ಲೇಕ್ ವ್ಯೂ ಹೊರಗಡೆಯಿಂದ ತುಂಬಾ ಚೆನ್ನಾಗ್ ಕಾಣಿಸ್ತಾ ಇತ್ತು. ಬ್ರಿಡ್ಜ್ ಇತ್ತು. ಸೊ ಇದು ಎಂಟ್ರೆನ್ಸಿಗ್ ಪಾಯಿಂಟ್ ಆಫ್ ಶಂಕರಾಚಾರ್ಯ ಟೆಂಪಲ್. ಎಲ್ಲರಿಗೂ ಗೊತ್ತಿರಂಗೆ ಶ್ರೀನಗರದಲ್ಲಿ ಸೋ ಮಚ್ ಆಫ್ ಚೆಕ್ ಇನ್ ಪಾಯಿಂಟ್ಸ್ ಇರುತ್ತೆ. ಸೊ ನಾವ್ ಅಲ್ಲಿ ಇಳ್ದು ವೀಕೆಂಡ್ ಆಗಿರೋದ್ರಿಂದ ತುಂಬಾನೇ ಕ್ರೌಡೆಡ್. ಯಾಕಂದ್ರೆ ನಮ್ಗೆ ಪಾರ್ಕಿಂಗೇ ಸಿಕ್ಕಿಲ್ಲ. ತುಂಬಾ ಕ್ರೌಡೆಡ್. ತುಂಬಾ ದೂರದಿಂದ ನಡ್ಕೊಂಡ್ ಬರ್ತಿದ್ರು. ಬಟ್ ನಾವು ಸಂಭಾವ್ ಸ್ವಲ್ಪ ಮೇಲ್ಗಡೆ ಬಂದು ಪಾರ್ಕ್ ಮಾಡಿ ಗಾಡಿನ ಇಲ್ಲಿ ಲಂಗರ್ ಮಾಡ್ತಿದ್ದಾರೆ. ಸೊ ಅಲ್ಲೆಲ್ಲ ಟೀ ತಗೊಂಡು ಕುಡಿತಾ ಇದ್ದಾರೆ. ಸೊ ಟೀ ಕುಡ್ಕೊಂಡು ಪುನಃ ಚೆಕ್ ಇನ್ ಇರುತ್ತೆ. ಜೆಂಟ್ಸಿಗ್ ಬೇರೆ, ಲೇಡೀಸಿಗ್ ಬೇರೆ. ಸೊ ನಾವು ಕ್ಯೂ ಅಲ್ಲಿ ಹೋಗ್ಬೇಕು. ಸೊ ಅಲ್ಲಿ ಕೂಡ ನಮ್ದು ಪರ್ಸು, ವ್ಯಾಲೆಟ್ಸ್ ಏನೇ ತಂದಿದ್ರೆ ಎಲ್ಲಾನು ಚೆಕ್ ಇನ್ ಮಾಡಿ ನಮ್ನ ಎಂಟ್ರಿ ಮಾಡ್ತಾರೆ. ಸೊ ಇಲ್ಲಿಂದ ಸಮ್ 200 ಪ್ಲಸ್ ಸ್ಟೆಪ್ಸ್ ಇದೆ. ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. 200 ಪ್ಲಸ್ ಸ್ಟೆಪ್ಸ್ ಇದೆ. 242 ಆರ್ 243 ಇರ್ಬೋದು. ಅಷ್ಟು ಸ್ಟೆಪ್ಸ್‌ನ ಎತ್ಕೊಂಡು ನಾವು ಮೇಲ್ಗಡೆ ಟೆಂಪಲ್‌ಗೆ ಹೋಗ್ಬೇಕು. ಇಟ್ ವಾಸ್ ಅ ನೈಸ್ ಎಕ್ಸ್‌ಪೀರಿಯನ್ಸ್. ಅಷ್ಟೇನೇನು ತುಂಬಾ ಮರ-ಗಿಡ ಇರೋದ್ರಿಂದ ತುಂಬಾ ಬಿಸಿಲೇನ್ ಬೀಳಲ್ಲ. ಆರಾಮಾಗಿ ನಡ್ಕೊಂಡು ಹೋಗ್ಬೋದು. 242, 243 ಸ್ಟೆಪ್ಸ್ ಏನು ಅಷ್ಟೊಂದು ಹೆವಿ ಅಂತ ಅನ್ಸಲ್ಲ. ಆರಾಮಾಗಿ ಎಲ್ಲರೂ ನಡ್ಕೊಂಡು ಆರಾಮಾಗಿ ಹೋಗ್ತಾ ಇದೀವಿ. ಅಂಡ್ ಟೂರಿಸ್ಟ್ ಕೂಡ ತುಂಬಾನೇ ಜನ ಇದ್ರು. ಯಾಕಂದ್ರೆ ಇಟ್ ಈಸ್ ಅ ಪೀಕ್ ಸೀಸನ್ ಆಫ್ ಟೂರಿಸ್ಟ್. ಸೊ ಅದ್ರಿಂದ ಕ್ರೌಡೆಡ್ ಇತ್ತು. ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದೇನ್ ಕ್ರೌಡ್ ಇರ್ತಿಲ್ಲ. ಸೊ ಇದು ಎಂಟ್ರನ್ಸಿ ಇಲ್ಲಿ ಒಂದು ಬೆಲ್ ಹಾಕಿದ್ದಾರೆ. ಸೊ ಅದನ್ನ ಬೆಲ್ ಮಾಡಿ ಮೇಲ್ ಹೋಗ್ತೀವಿ. ಶಂಕರಾಚಾರ್ಯ ಅವ್ರು ಮೆಡಿಟೇಟ್ ಮಾಡೋದ್ರಿಂದ ಅವ್ರದ್ದು ಫೋಟೋ ಕೆಳಗೆ ಹಾಕಿದ್ದಾರೆ. ಅಂಡ್ ಇದು ಶಂಕರಾಚಾರ್ಯ ಟೆಂಪಲ್ ಓವರ್ ವ್ಯೂ ಹೊರಗಡೆಯಿಂದ. ಸೊ ಇಲ್ಲೊಂದ್ ಸ್ವಲ್ಪ ಸ್ಟೆಪ್ಸ್ ಇದೆ. ಅದನ್ನ ಹತ್ಕೊಂಡು ನಾವು ಮೇಲ್ ಹೋಗಿ ದರ್ಶನ ಪಡಿಬೇಕು. ಸೊ ಈ ಟೆಂಪಲ್ ಅಲ್ಲಿ ಶಿವ ಮೂರ್ತಿ ಇಟ್ಟಿದ್ದಾರೆ. ಶಿವಂದು ಲಿಂಗ ಇದೆ. ಶಿವ ಲಿಂಗದಲ್ಲಿ ಶಿವನ್ಗೆ ಪೂಜೆ ಮಾಡ್ತಾ ಇರ್ತಾರೆ ಇಲ್ಲಿ ಎಲ್ಲಾರುನು. ಒಳಗಡೆ ಅರ್ಚಕರು ಇರ್ತಾರೆ. ಸೊ ಅಲ್ಲಿ ತುಂಬಾ ಚೆನ್ನಾಗಿದೆ ಟೆಂಪಲ್. ಸೊ ಇಲ್ಲೂ ಕೂಡ ಒಂದು ಗಂಟೆ ಇಟ್ಟಿದ್ದಾರೆ. ಇಲ್ಲಿಂದ ಮೇಲ್ ಹೋಗ್ಬೇಕು. ನಾನು ಆಗ್ಲೇ ಹೇಳ್ದಂಗೆ ತುಂಬಾ ಕ್ರೌಡೆಡ್ ಇದೆ. ಸೊ ಕ್ಯೂ ಇತ್ತು. ಲೈನ್ ಅಪ್ ಮಾಡಿ ನಾವು ಒಂದ್ ರೌಂಡ್ ಟೆಂಪಲ್‌ದು ಲಾಸ್ಟ್ ಟೈಮ್ ಎಲ್ಲ ಡೈರೆಕ್ಟ್ ದರ್ಶನ ಆಗಿತ್ತು ನಮ್ಗೆ. ಸೊ ಈ ಟೈಮ್ ಏನಾಗಿತ್ತು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಲೈನ್ ಅಪ್ ಅಂಡ್ ನಾವ್ ಒಂದ್ ರೌಂಡ್ ಟೆಂಪಲ್‌ದು ಬರ್ಬೇಕಿತ್ತು. ಬಟ್ ತುಂಬಾ ಬಿಸಿಲು ಇತ್ತು. ನಿಂತ್ಕೊಳ್ಳೋಕೆ ಆಗ್ತಿದ್ದಿಲ್ಲ. ಬಟ್ ಸಮ್‌ಹೌ ಬರ್ಲೇಬೇಕಿತ್ತು ಟೆಂಪಲಿಗೆ. ಯಾಕಂದ್ರೆ ಎನಿ ಶಾರ್ಟ್ ಕಟ್ಸ್ ಇರಲ್ಲ ಈ ಕಡೆ. ಸೊ ನಾವೆಲ್ಲರೂನು ಲೈನ್ ಅಪ್ ಮಾಡಿ ಕ್ಯೂ ಅಲ್ಲಿ ನಿಂತ್ಕೊಂಡಿದೀವಿ. ನೀವು ನೋಡ್ತಾ ಇರ್ಬೋದು. ಎಲ್ಲರೂ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ. ಅಂಡ್ ವ್ಯೂ ಅಂತೂ ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಮೇಲ್ಗಡೆಯಿಂದ ಡಲ್ ಲೇಕ್ ತುಂಬಾ ಚೆನ್ನಾಗ್ ಕಾಣಿಸುತ್ತೆ. ಅಂಡ್ ಶ್ರೀನಗರ್ ಸಿಟಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಎಷ್ಟು ಪ್ರಿಟಿ ಆಗಿದೆ, ಎಷ್ಟು ಮನೆಗಳಿದೆ. ಯಾಕಂದ್ರೆ ಇದು ಶಂಕರಾಚಾರ್ಯ ಟೆಂಪಲ್ ತುಂಬಾ ಪೀಕ್ ಅಲ್ಲಿದೆ. 1000 ಸಮಥಿಂಗ್ ಪ್ಲಸ್ ಹೈಟ್ ಅಲ್ಲಿದೆ ಸಿಟಿಯಿಂದ. ಸೊ ತುಂಬಾ ಚೆನ್ನಾಗಿ ಸಿಟಿ ಕಾಣಿಸುತ್ತೆ. ಅಂಡ್ ಡಲ್ ಲೇಕ್ ಇಸ್ ಅ ಮೇಜರ್ ಫೋಕಸ್ ಅಲ್ಲಿ. ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಚಿಕ್ಕ ಚಿಕ್ಕ ಬೋಟ್ಸ್, ಬೋಟ್ ಹೌಸಸ್ ಎಲ್ಲ ಚಿಕ್ಕದಾಗಿ ತುಂಬಾ
ತುಂಬಾ ಕ್ಯೂಟ್ ಆಗಿ ಅನ್ಸುತ್ತೆ ಮೇಲಿಂದ ನೋಡ್ಬೇಕಾದ್ರೆ. ನಾವು ಲಾಸ್ಟ್ ಟೈಮ್ ಅಷ್ಟೊಂದು ನೋಡಿದ್ದಿಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ಕ್ಯೂ ಅಪ್ ಏನೂ ಇತ್ತಿಲ್ಲ. ಸೊ ಡೈರೆಕ್ಟ್ ದರ್ಶನಕ್ಕೆ ಹೋಗ್ಬಿಟ್ಟಿದ್ವಿ. ಈ ಟೈಮ್ ಒಂದ್ ರೌಂಡ್ ಬರ್ಬೇಕಾಗಿತ್ತು ದರ್ಶನಕ್ಕೆ ಅಂತ. ಸೊ ನಮ್ಗೆಲ್ಲ ವ್ಯೂನ ಎಂಜಾಯ್ ಮಾಡ್ಕೊಂಡು ಅಂಡ್ ಹಿಂಗೆ ಎನಿ ಹೌ ಸಮ್ಮರ್ ಇರೋದ್ರಿಂದ ಸೊ ಬಿಸಿಲಲ್ಲಿ ನಿಂತ್ಕೊಬೇಕಿತ್ತು. ಸೊ ಎಲ್ಲಾ ಪಿಕ್ಚರ್ಸ್ ನೀಟ್ ಅಂಡ್ ಕ್ಲಿಯರ್ ಆಗಿ ಕಾಣಿಸ್ತಿತ್ತು. ಎಲ್ಲಾ ಟೂರಿಸ್ಟ್ ಬಂದವರೆಲ್ಲ ಫೋಟೋಸ್ ಎಲ್ಲ ತಗೊಳ್ತಾ ಇದ್ರು. ಹಾಗೆ ನಾವು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಕ್ಯೂ ಅಲ್ಲಿ ಬಂದು ನಿಂತ್ಕೊಳ್ತಾ ಇದ್ವಿ. ಇಟ್ ವಾಸ್ ಅ ವೆರಿ ನೈಸ್ ಮೂವ್‌ಮೆಂಟ್. ನಾನು ಆವಾಗ್ಲೇ ಹೇಳ್ದಂಗೆ ಎಲ್ಲಾನು ಚಿಕ್ಕ ಚಿಕ್ಕದಾಗಿ ಕ್ಯೂಟ್ ಕ್ಯೂಟ್ ಆಗಿ ಪ್ರಿಟಿ ಕಾಣಿಸ್ತಿದೆ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಇದು ಶಂಕರಾಚಾರ್ಯ ಅವ್ರು ಮೆಡಿಟೇಟ್ ಮಾಡಿದ ಪ್ಲೇಸ್. ಅಲ್ಲಿ ಹೀಗ್ ಹೋಗಿ ಒಳಗಡೆಯಿಂದ ಬರ್ಬೇಕಾಗುತ್ತೆ. ಸೊ ಅದು ಕೂಡ ನೈಸ್ ಎಕ್ಸ್‌ಪೀರಿಯನ್ಸ್. ಅಲ್ಲೂ ನಾವು ಸ್ವಲ್ಪ ಹೊತ್ತು ಕುತ್ಕೋಬಹುದು. ಅಂಡ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದು ಶಂಕರಾಚಾರ್ಯ ಮೆಡಿಟೇಟ್ ಮಾಡಿದ್ದು. ಮತ್ತೆ ಹೊರಗಡೆ ಬಂದು ಸ್ಲಿಪ್ಪರ್ ಹಾಕ್ಕೊಳ್ತಿದ್ದೆ. ಇಲ್ಲಿ ನಮ್ಮ ಟೀಮ್ ಒಪ್ಪಿಟಿ ಒಂದ್ ವ್ಯೋಮ್ ಅಂತಿದ್ದಾನೆ ಅವನು ಹೇಳ್ತಾ ಇದ್ದಾನೆ ಇಲ್ಲಿ. ಅಂಡ್ ನಾವೆಲ್ಲರೂ ಕೆಳಗೆ ಬಂದ್ವಿ. ಕೆಳಗ್ ಬರ್ತಾ ನಮ್ಗೆ So it ಬೋರ್ಡ್ board ಹಾಕ್ತಾರೆ has been 1946 1846 temple ದ has been ಟೆಂಪಲ್ ಹಸ್ ಬಿನ್ inaugurated. ಇನಾಗ್ರೇಟೆಡ್ ಅಂಡ್ ಲಂಗರ್ ಇರುತ್ತೆ. ನಂಗೆ ಗೊತ್ತಿಲ್ಲ ಇದು ಡೈಲಿ ಇರುತ್ತಾ ಅಥವಾ ವೀಕೆಂಡ್ಸ್ ಮಾತ್ರ ಇರುತ್ತೆ ಅಂತ ನಂಗೆ ಐಡಿಯಾ ಇಲ್ಲ. ಲಂಗರ್ ಅಂತ ಹೇಳಿದ್ರೆ ನಮ್ ಕಡೆ ಹೇಗೆ ದೇವಸ್ಥಾನದಲ್ಲಿ ಊಟ ಕೊಡ್ತಾರೆ ಹಾಗೆ ಇದು. ಸೊ ಆ ಊಟಕ್ಕೆಲ್ಲ ಕ್ಯೂ ಅಪ್ ಮಾಡ್ಕೊಂಡು ತಗೊಂಡ್ವಿ. ತುಂಬಾ ಚೆನ್ನಾಗಿತ್ತು ಲಂಗರ್, ಸ್ವೀಟ್ಸ್ ಅಂಡ್ ಇದೆಲ್ಲ ಕೊಟ್ವಿ. ಅದೆಲ್ಲ ಮುಗಿಸ್ಕೊಂಡು ನಾವು ಕೆಳಗೆ ಬರ್ತಾ ಇದೀವಿ. ಸೊ ಬೆಟ್ಟದ ಮೇಲ್ ಹೋಗಿದ್ವಲ್ಲ, ಸೊ ಕೆಳಗ್ ಬರ್ತಿದ್ವಿ. ಪುನಃ ಇದು ಹೋಗ್ ಹೋಗ್ಬೇಕಾದ್ರೆ ಮಾತ್ರ ಚೆಕ್ ಇನ್ ಇರುತ್ತೆ. ಬಟ್ ಬರ್ಬೇಕಾದ್ರೆ ಏನೋ ಅಷ್ಟೊಂದು ಚೆಕ್ ಇನ್ ಇರಲ್ಲ. ಇದೆಲ್ಲ ಗಾರ್ಡ್ ಪೋಸ್ಟ್‌ಗಳಾಗಿರುತ್ತೆ. ಸೊ ಇದೆಲ್ಲ ಫುಲ್ ಗಾರ್ಡು, ಸೆಕ್ಯೂರಿಟಿ ಎಲ್ಲಾನು ತುಂಬಾ ಸಿಸ್ಟಮ್ ಆಗಿ ಮಾಡ್ತಾರೆ. ಯಾಕಂದ್ರೆ ಶ್ರೀನಗರ ಎಲ್ಲರಿಗೂ ಗೊತ್ತಿರಂಗೆ ಅಷ್ಟೊಂದು ಸೇಫ್ ಇಲ್ಲ. ತುಂಬಾ ಟೆರರಿಸ್ಟ್ ಪ್ಲೇಸ್ ಇದು. ತುಂಬಾ ಅಟ್ಯಾಕ್ಸ್ ಆಗಿರೋದು. ಸೊ ಅದರಿಂದ. ಸೊ ಕೆಳಗ್ ಬರ್ತಾ ನಮ್ಗೆ ದಲ್ ಲೇಕ್ ಸಿಕ್ಕುತ್ತೆ. ಎನಿಹೌ ಸ್ವಲ್ಪ ಹೊತ್ತು ದಲ್ ಲೇಕ್ ಹತ್ರ ಹೋಗಿ ಚಿಲ್ ಮಾಡೋಣ. ಆದ್ರೆ ಒಂದ್ ರೈಡ್ ಹೋಗೋಣ ಬೋಟಲ್ಲಿ ಅಂತ ಅನ್ಕೊಂಡ್ ಬರ್ತಾ ಇದ್ವಿ. ಸೊ ನಾವು ಹೋಗಿರೋದು ಆಲ್ಮೋಸ್ಟ್ ಮಧ್ಯಾಹ್ನ 2:00, 1:30, 2:00 ಟೈಮ್ ಎಲ್ಲ ಲಂಚ್ ಟೈಮ್. ಸೊ ಎಲ್ಲ ವ್ಯೂ ನೋಡ್ಕೊಂಡು ತುಂಬಾ ಬಿಸ್ಲು ಇತ್ತು. ಮತ್ತೆ ನಾವು ಓಕೆ ಬೇಡ ಹೋಗೋದು ರೈಡ್. ತುಂಬಾ ಬಿಸ್ಲಿದೆ. ಯಾಕಂದ್ರೆ ಒಂದ್ ಸ್ವಲ್ಪ ಬಿಸ್ಲು ಕಮ್ಮಿ ಆದ್ರೆ ಚೆನ್ನಾಗಿರುತ್ತೆ ಹೋಗಕ್ಕೆ. ತುಂಬಾ ಬಿಸ್ಲಲ್ಲಿ ಹೋಗೋದು ಕಷ್ಟ. ಅಂಡ್ ಅಲ್ಲಿ ಎಲ್ಲರೂ ಲಂಚ್ ಕೊಡಕ್ಕೂ ಹೋಗಿದ್ರು. ಬೋಟ್ ರೈಡರ್ಸ್ ಅಷ್ಟೊಂದ್ ಯಾರು ಇತ್ತಿಲ್ಲ. ಎಲ್ಲ ಬೋಟ್‌ನ ಪಾರ್ಕ್ ಮಾಡ್ಬಿಟ್ಟು ಎಲ್ಲ ಲಂಚಿಗೆ ಹೋಗಿದ್ರು. ಕೆಲವ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ ಬೋಟ್ ಒಳಗಡೆ ಕೂತ್ಕೊಂಡೇ ಲಂಚ್ ಮಾಡ್ತಿರ್ತಾರೆ. ಸೊ ಆ ಟೈಮಲ್ಲಿ ನಾವು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಎಲ್ಲಾನು ನೋಡ್ಕೊಂಡು ವಿಡಿಯೋಸ್ ಎಲ್ಲ ತಗೊಂಡು ಮಾತಾಡ್ಕೊಂಡು ಮತ್ತೆ ಎಲ್ಲರಿಗೂ ಟಯರ್ಡ್ ಆಗಿತ್ತು ಕೆಳಗ್ ಬರೋಷ್ಟಿಗೆ. ಎಲ್ಲ ಸುಸ್ತಾಗಿ ಒಂದ್ ಸ್ವಲ್ಪ ಹೊತ್ತು ಅಲ್ಲೇ ರೆಸ್ಟ್ ಮಾಡಿದ್ರು ಕೂತ್ಕೊಂಡು. ತುಂಬಾ ಚೆನ್ನಾಗಿತ್ತು. ಅಂಡ್ ಇಲ್ಲಿ ನೋಡ್ಬೋದು ಹೆಸರುಗಳು ಬೋಟ್‌ದು ಡಿಫರೆಂಟ್ ಹೆಸರಲ್ಲಿ ಮೆನ್ಷನ್ ಮಾಡಿರ್ತಾರೆ. ರಾಜಾ ರಾಣಿ ಅಂತೆ, ಸ್ನೋ ಬಾಲ್ ಅಂತೆ ಅಂತ. ಸೊ ಅದಾದ್ಮೇಲೆ ಕುಲ್ಫಿ ಎಲ್ಲ ತಿನ್ಕೊಂಡು ಇದು ಎಲ್ಲರಿಗೂ ಗೊತ್ತಿರ್ಬೋದು. ಒಂದು ಟ್ರೆಡಿಷನಲ್ ಹಳೇ ಕಾಲದಲ್ಲಿ ನಾವು ಚಿಕ್ಕವರಿರ್ಬೇಕಾದ್ರೆ ಈ ಟೈಪ್ ಕುಲ್ಫಿ ಇತ್ತು. ಅದ್ ನೋಡಿದಾಗ ಭಾರಿ ಖುಷಿ ಆಯ್ತು ತಿನ್ಬೇಕು ಅಂತ. ಸೊ ಅದಕ್ಕೆ ಎಲ್ಲರೂನು ತುಂಬಾ ಸಮ್ಮರ್ ಸೆಕೆ ಇರೋದ್ರಿಂದ ತುಂಬಾ ಬಿಸಿಲಿರೋದ್ರಿಂದ ಐಸ್ ಕ್ರೀಮ್ ನೋಡಿದಾಗ ಎಲ್ಲರಿಗೂ ತಿನ್ಬೇಕು ಅಂತು. ಸೊ ಎಲ್ಲ ಕುಲ್ಫಿ ಎಲ್ಲ ತಗೊಂಡು ತುಂಬಾ ಟೇಸ್ಟಿ ಆಗಿತ್ತು ಅದು. ತುಂಬಾ ವರ್ಷ ಆಗಿತ್ತು ಈ ಟೈಪ್ ತಿನ್ನದೆ. ತುಂಬಾ ಟೇಸ್ಟ್‌ಫುಲ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿಂದ ಆನ್ ದ ವೇ ಬರ್ತಾ ಇದೆಲ್ಲ ಗವರ್ಮೆಂಟ್ ಆಫೀಸರ್ಸ್‌ದು ಮನೆಗಳು. ತುಂಬಾ ಸೆಕ್ಯೂರಿಟಿ ಇದೆ ಇಲ್ಲಿ ಮುಂದ್ಗಡೆ. ಅವ್ರ ಮನೆಗಳು ಏನೂ ಕಾಣಿಸಲ್ಲ. ಕಾಂಪೌಂಡ್ ಎಲ್ಲ ತುಂಬಾ ಹೈಟಲ್ಲಿದೆ. ಅಂಡ್ ಅವ್ರ ಮನೆ ಮುಂದೆ ಒಂದು ಗಾರ್ಡ್ ಪೋಸ್ಟು. ಗಾರ್ಡ್ ಪೋಸ್ಟ್‌ನು ಕೂಡ ಫುಲ್ ಎಲೆಗಳಲ್ಲಿ ಮುಚ್ಚಿದ್ದಾರೆ. ಸೊ ದಿಸ್ ಇಸ್ ದ ಒನ್ ಥಿಂಗ್. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಟು ಸೀ. ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಫಸ್ಟ್ ಟೈಮ್ ಅದನ್ನೆಲ್ಲ ನೋಡ್ಬೇಕಂದ್ರೆ ಇಟ್ ವಾಸ್ ಅ ನ್ಯೂ ಎಕ್ಸ್‌ಪೀರಿಯನ್ಸ್. ನಮ್ ಊರ್ ಕಡೆ ಎಲ್ಲ ನಾರ್ಮಲ್ ಆಗಿರುತ್ತೆ ಒಂದೊಂದ್ ಮನೆಗಳು. ಇಲ್ಲಿ ಮನೆನೇ ಕಾಣಿಸಲ್ಲ. ಆ ಟೈಪ್ ಕವರ್ ಅಪ್ ಮಾಡಿರ್ತಾರೆ ಬಿಕಾಸ್ ಆಫ್ ಸೆಕ್ಯೂರಿಟಿ. ಸೊ ಅಂಡ್ ರೋಡ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಶ್ರೀನಗರ ರೋಡ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಬಟ್ ಕೆಲವೊಮ್ಮೆ ಪೀಕ್ ಟ್ರಾಫಿಕ್ ಇರ್ಬೇಕಾದ್ರೆ ಹಾಗೆ ಬ್ಲಾಕ್ ಕೂಡ ಆಗುತ್ತೆ. ನಮ್ಮೂರ್ ಕಡೆ ಹೇಗ್ ಬ್ಲಾಕ್ ಆಗುತ್ತೆ ಹಾಗೆ. ಸೊ ನಾವ್ ಅಲ್ಲಿಂದ ಬರ್ತಾ ಪುನಃ ಕೂಲ್ ಡ್ರಿಂಕ್ಸ್ ಎಲ್ಲ ತಗೊಂಡು ಕೂಲ್ ಡ್ರಿಂಕ್ಸ್ ಕುಡ್ಕೊಂಡು ಸೊ ಒಂದು ಕೆಫೆಗೆ ಹೋಗಿದ್ವಿ. ಅಲ್ಲಿ ಕೂಲ್ ಡ್ರಿಂಕ್ಸ್ ಕುತ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ. ಯಾಕಂದ್ರೆ ತುಂಬಾ ಬಿಸಿಲಿತ್ತು. ಸೊ ಅದೆಲ್ಲ ಆಗಿ ರಿಟರ್ನ್ ನಾವು ನಮ್ದು ಕ್ವಾರ್ಟರ್ಸಿಗೆ ಬರ್ತಾ ಇದೀವಿ. ಸೊ ಆನ್ ದ ವೇ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊಬೇಕಿತ್ತು. ಅಂಡ್ ಸಂಡೇ ಮಾರ್ಕೆಟ್ ಅಂತ ಇಲ್ಲಿ ತುಂಬಾ ಫೇಮಸ್ ಶ್ರೀನಗರದಲ್ಲಿ. ಸಂಡೇ ಮಾರ್ಕೆಟ್ ಇಲ್ಲಿರೋರ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಇಟ್ ಈಸ್ ಅ ಬಜಾರ್ ಕೈಂಡ್ ಆಫ್ ಥಿಂಗ್. ನಿಮ್ಗೆ ಕಾಶ್ಮೀರಿ ಒಂದು ಮ್ಯಾಟ್ಸ್ ಅಥವಾ ಕಾಶ್ಮೀರದಿನ ಸ್ಪೆಷಲ್ ಥಿಂಗ್ಸ್ ಎಲ್ಲಾನು ಸಿಗುತ್ತೆ ನಿಮ್ಗೆ. ಆಲ್ಮೋಸ್ಟ್ ಒಂದ್ ರೋಡ್ ಫುಲ್ ಇರುತ್ತೆ. ಸೊ ಅಲ್ಲಿಗೂ ಹೋಗಿದ್ವಿ. ಬಟ್ ಆ ಕ್ಲಿಪ್ಪಿಂಗ್ಸ್ ಏನು ತಗೊಳ್ಳಿಲ್ಲ ನಾನು. ನೆಕ್ಸ್ಟ್ ಟೈಮ್ ಅದ್ರದ್ದೇ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಮಾಡೋಣ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್.
ಕೊರಡು ಕೊನರಿ ಬಂಗಾರ ಬಾಳಪ್ಪ ಅಕ್ಕರೆ ಮಾತಾಡಿ ಪೂಜೆ ಮಾಡಿ ಅಂದವನಿ ಮಾದೇವ